ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ 10 ಗುಂಡಿಗಳಿರುವ ರಸ್ತೆಗಳನ್ನು ದುರಸ್ತಿಗೊಳಿಸದೆ ಕೇವಲ ಮಣ್ಣು ಹಾಕಿ ತೇಪೆ ಹಾಕುತ್ತಿದೆ. ಲೋಕೋಪಯೋಗಿ ಇಲಾಖೆ ಪಟ್ಟಣದ ಪ್ರಮುಖ ಜನನಿಬಿಡ ರಸ್ತೆಗಳನ್ನು ನುಂಗಿ ಹಾಕಿರುವ ಗುಂಡಿಗಳಿಂದ ರಸ್ತೆಗಳು ಕಾಣೆಯಾಗಿ ಕೇವಲ ಗುಂಡಿಗಳೇ ಕಾಣುತ್ತಿವೆ. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಜಿಲ್ಲಾಧಿಕಾರಿ ಬಂದರೆ, ಮಿನಿಸ್ಟರ್ ಬಂದರೆ ಮಾತ್ರ ರಸ್ತೆಗಳಿಗೆ ಮಣ್ಣು ಹಾಕಿ ಗುಂಡಿ ಮುಚ್ಚಿ ತಮ್ಮ ಮಾನ ಮುಚ್ಚಿಕೊಳ್ಳುತ್ತಾರೆ. ಪಟ್ಟಣದ ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಭಾರೀ ಪ್ರಮಾಣದ ಹಗರಣವಾಗಿರುವ ಶಂಕೆ ವ್ಯಕ್ತವಾಗಿದೆ. ಇಲಾಖೆಯ ಉನ್ನತಾಧಿಕಾರಿಗಳು ಹಾಗೂ ಲೋಕಾಯುಕ್ತರು ಪರಿಶೀಲನೆ ನಡೆಸಿದರೆ ಪಿಡಬ್ಲ್ಯೂಡಿ ಇಲಾಖೆಯ ನಿಜಾಂಶ ಬೆಳಕಿಗೆ ಬರುತ್ತೆ. ಪಟ್ಟಣದಲ್ಲಿ ಕಿಕ್ಕಿರಿದಿರುವ ರಸ್ತೆಗಳು ಸಾಕಷ್ಟು ಗುಂಡಿಗಳನ್ನು ಹೊಂದಿದ್ದು ವಾಹನ ಸವಾರರಿಗೆ ದಿನನಿತ್ಯ ಹಗ್ಗದ ಮೇಲಿನ ನಡಿಗೆಯಂತಾಗಿದೆ. ಪ್ರಮುಖ ರಸ್ತೆಗಳು ಮೊಳಗಾತ್ರದ ಗುಂಡಿಗಳನ್ನು ಹೊಂದಿದ್ದು ವಾಹನ ಸವಾರರು ರಸ್ತೆ ಬಿಟ್ಟು ಪಾದಚಾರಿಗಳು ಪಕ್ಕದ ಮಣ್ಣಿನ ರಸ್ತೆಗಳನ್ನು ಅವಲಂಬಿಸಿದ್ದಾರೆ. ಪಾದಚಾರಿಗಳು ವಾಹನ ಸಂಚಾರದ ನಡುವೆ ತಮ್ಮ ಜೀವನವನ್ನು ಅಂಗೈಯಲ್ಲಿಟ್ಟುಕೊಂಡು ಸಂಚರಿಸುವ ದುರಾವಸ್ಥೆ ನಿರ್ಮಾಣವಾಗಿದೆ. ಕೂಡ್ಲಿಗಿ ಪಟ್ಟಣದ ಪ್ರಮುಖ ರಸ್ತೆಗಳು ಬಹುತೇಕ ಅರ್ಧ ಅಡಿ ಆಳದ 2-3 ಅಡಿ ವಿಸ್ತೀರ್ಣದ ಅಗಲದಷ್ಟು 10 ಗುಂಡಿಗಳನ್ನು ಹೊಂದಿದೆ. ಲೋಕೋಪಯೋಗಿ ಇಲಾಖೆ ಯಾವುದಕ್ಕೂ ಉಪಯೋಗವಿಲ್ಲವಾಗಿದ್ದು ಅಧಿಕಾರಿಗಳು ಅಪ್ಪಿತಪ್ಪಿಯೂ ರಸ್ತೆಯಲ್ಲಿ ಸಂಚರಿಸಿಯೂ ದುರಸ್ತಿಗೊಳಿಸದೆ ಹಾಗೆ ಸಂಚರಿಸುತ್ತಿದ್ದಾರೆಂದು ಇಲಾಖೆ ಹಾಗೂ ಇಲಾಖಾಧಿಕಾರಿಗಳು ಕೂಡ್ಲಿಗಿಯಲ್ಲಿ ಇದ್ದು ಇಲ್ಲವೆಂಬಂತೆ ಎಂದು ಪಟ್ಟಣದ ಪ್ರಮುಖರು ಆಕ್ರೋಶ ಹೊರಹಾಕಿದ್ದಾರೆ. ಪಟ್ಟಣದ ಮರ್ಯಾದೆಯನ್ನ ಮೂರಾಬಟ್ಟೆ ಮಾಡುತ್ತಿರುವ ನೀತಿಗೆಟ್ಟ ಪಿಡಬ್ಲ್ಯೂಡಿ ಇಲಾಖಾ ಅಧಿಕಾರಿಗಳ ವಿರುದ್ಧ ಪಟ್ಟಣದ ನಾಗರಿಕರು ಛೀಮಾರಿ ಹಾಕುತ್ತಿದ್ದಾರೆ. ಒಳ್ಳೆ ರಸ್ತೆ ತೆಗೆದು ಹಾಳಾಗಿ ರಸ್ತೆ ಮಾಡೋದು ಬಿಟ್ಟು ಒಳ್ಳೆ ರೋಡ್ ಇರೋದಲ್ಲ ಕೀಳೋದು ಮಾಡೋದು ಇದೆಲ್ಲ ನೋಡ್ರಿ. ಇದು 20 ವರ್ಷ ಆಯ್ತು, ಆಗಿಲ್ಲ ಏನಿಲ್ಲ, ಬರೀ ಹಿಂಗೆ ಐತೆ ರೋಡ್ ಇದು. ಅಲ್ಲಿ ಎಲ್ಲ ಒಳ್ಳೆ ರೋಡ್ ಇರೋದೆಲ್ಲ ಕೀಳೋದು ಮಾಡೋದು ಹಂಗೆ ಮಾಡಕತ್ತಾರೆ. ರಸ್ತೆಗಳು ಎಲ್ಲ ಇಲ್ಲಿ ಅಧ್ವಾನ ಆಗೈತ್ರಿ. ನಮ್ಮ ರಾಜನಗರದಾಗ ಬಂದು ಮಾಡ್ಬೇಕಂತ ಕಡೆ ಕೇಳ್ತೀವಿ. ರಸ್ತೆ ಎಲ್ಲ ಇದು ಅಧ್ವಾನ ಎಲ್ಲ ಇದು ಮಾಡ್ತೀವಿ, ಇನ್ನು ಕೇಳ್ಕೊಂತೀವಿ. ಇನ್ನು ಪಾದಚಾರಿಗಳು ಸರಾಗವಾಗಿ ಸಂಚರಿಸಲಾಗದಷ್ಟು ಗುಂಡಿಗಳೊಂದಿಗಿರುವ ರಸ್ತೆಗಳು ಕಾಣದಾಗಿವೆ. ಕೇವಲ ಗುಂಡಿಗಳಷ್ಟೇ ಉಳಿದುಕೊಂಡಿವೆ. ರಸ್ತೆಗಳ ಗುಂಡಿಗಳಿಗೆ ಮಣ್ಣು ತುಂಬದೆ ಖಾಯಂ ಆಗಿ ಅತಿ ಶೀಘ್ರವಾಗಿ ರಸ್ತೆ ದುರಸ್ತಿಗೊಳಿಸಬೇಕಿದೆ. ಸಂಘಟನೆಗಳ ಆಗ್ರಹವಾಗಿದೆ. ಸ್ವಾತಂತ್ರ್ಯ ದೊರಕಿ 75 ವರ್ಷಗಳಾದರೂ ಗುಂಡಿಗಳಿಂದ ಸ್ವಾತಂತ್ರ್ಯ ಹೊಂದಿರದ ರಸ್ತೆಗಳು, ಪ್ರಮುಖ ರಸ್ತೆಗಳು ಅಭಿವೃದ್ಧಿ ಹೊಂದದೆ ಕಿರಿದಾಗಿರುವ ರಸ್ತೆಗಳಿಂದ ಪಟ್ಟಣವಾದರೂ ಕೂಡ ಕಗ್ಗಳ್ಳಿಯಂತೆ ಕಿಕ್ಕಿರಿದಿರುವ ರಸ್ತೆಗಳಲ್ಲಿನ ಗುಂಡಿಗಳು 15 ದಿನಗಳೊಳಗಾಗಿ ರಸ್ತೆಗಳ ಖಾಯಂ ದುರಸ್ತಿ ಕಾರ್ಯ ಕೈಗೆತ್ತಿಕೊಳ್ಳದಿದ್ದಲ್ಲಿ ರಸ್ತೆಗಳ ಗುಂಡಿಗಳಲ್ಲಿ ಗಿಡ ನೆಡುವ ಮೂಲಕ ಪ್ರತಿಭಟನೆ ಕಾರ್ಮಿಕ ಸಂಘಟನೆಗಳ ಎಚ್ಚರಿಕೆ ನೀಡಿದೆ. ಕಲ್ಲು ಹಾದ್ಕೊಂಡು ಬಿದ್ದುಬಿಟ್ಟು ರಾತ್ರಿ ಬರೋಕ್ಕಾರೆ ಬಿದ್ದುಬಿಟ್ಟಿವಿ. ಮಳೆ ಬಂದರೆ ನೀರು ಎಲ್ಲಿಬೇಕಲ್ಲೇ ಅಂದಿರ್ತವೆ. ಅಡ್ಡಾಡೋಕ್ಕೆ ಭಾರಿ ಸಮಸ್ಯೆ ಆಗ್ಬಿಡತ್ತೆ. ನಮಗೆ ರೋಡ್ ಮಾಡಲೇಬೇಕು, ರಸ್ತೆ ಆಗಲೇಬೇಕು, ಮಾಡಿದ್ರೆ ಚೆನ್ನಾಗೈತೆ. ರಸ್ತೆ ಬೇಕು, ಕಲ್ಲು ಬಿದ್ದುಬಿಟ್ಟಿವಿ, ರಾತ್ರಿ ಬಿದ್ದೇಬಿಟ್ಟಿವಿ. ರಾತ್ರಿ ನೀವು ಇದ್ಬಿಟ್ರೆ ಆಗತ್ತೆ. ನಮಗೆ ರಸ್ತೆ ಚೆನ್ನಾಗೈತಾ? ರಸ್ತೆ ಬೇಸೈತೆ ನಮ್ಮ ಇದು? ಬೀಳ್ತಾರ ಹೊತ್ಕೊಂಡು ಹುಡುಗರು? ಎಷ್ಟು ಜನ ಹೊತ್ಕೊಂಡ್ಬಿದ್ದಾರ? ಎಷ್ಟು ಜನ ಹೊತ್ಕೊಂಡ್ಬಿದ್ದಾರವ? ಅಲ್ಲ ಮುದುಕರು ನೀನು ಹೊತ್ಕೊಂಡ್ಬಿದ್ದೀಯಲ್ಲ? ಒಟ್ಟು ಈ ರಸ್ತೆ ಆಗ್ಬೇಕು ನಿಮಗೆ? ಹೇಳ ರಸ್ತೆ ಆಗ್ಬೇಕಾಗಿ ರಸ್ತೆ ನಿಮಗೆ ಬೇಸಿದ ರಸ್ತೆ ಕೆಡಿಸಿ ಮಾಡಿದ್ರೆ ಅದೇ ಸರಿ. ಚೆನ್ನಾಗಿರೋ ರಸ್ತೆಗಳು ಬಗದು ರಸ್ತೆ ಹಾಕಿದ್ರೆ ಅದೆಷ್ಟು ಸರಿ ಅಂತಿ. ಚೆನ್ನಾಗಿಲ್ಲ ರಸ್ತೆ ಕೆಡ್ಸೋದು ಮತ್ತೆ ಮಾಡೋದು. ಹಂಗಲ್ಲ, ಚೆನ್ನಾಗಿದ್ದ ರಸ್ತೆ ಕೆಡಿಸಿ ಮತ್ತೆ ರಸ್ತೆ ಮಾಡೋದು ಎಷ್ಟು ಒಳ್ಳೇದು, ಇದು ರಸ್ತೆ ಮಾಡೋದು ಒಳ್ಳೇದು ಅಂತೀಯ. ಇಂಥ ರಸ್ತೆಗಳು ಮಾಡ್ಬೇಕು. ಇಂಥ ರಸ್ತೆಗಳು ಕೆಡ್ಸೋದು ಯಾಕ? ಇಂಥವರ ಮಾಡಿದ್ರೆ ನೆನೆಸ್ತಾರೆ.
ನೋಡು ಚರಂಡಿಗಳು ಈ ರೋಡ್ಗಳು ಮಣ್ಣೆಲ್ಲ ಹೋಗ್ತೈತಿ, ಚರಂಡಿ ಎಲ್ಲ ತುಂಬ್ಕೊಂತವೆ, ಚರಂಡಿ ಬ್ಲಾಕ್ ಆಗಿ ಹೋಗಿದಾವೆ. ರೋಡ್ ಬರ್ರಿ ಹೆಗ್ಗಣ ಕೇಳಿದ್ರೆ ಹೆಂಗೆ ನೋಡ್ರಿ ಅದೇ ಸ್ವಲ್ಪ ಚರಂಡಿ ಹೈಟ್ ಮಾಡಿ ರೋಡ್ ಮಾಡಿದ್ರೆ ಅದೇ ಹಾಕೋಕತ್ತೆ, ಚರಂಡಿಗಳು ಹಾಕ್ತಂತ ಹೌದಾ ನೋಡ್ರಿ ಹೆಂಗ ಯಾರನ್ನ ಆರಾಮಿಲ್ಲ ಅಂತೇಳಿ ಕರ್ಕೊಂಡು ಹೋಗೋದು ಕಷ್ಟ. ಒಂದು ಕೊಡ ನೀರು ಇಟ್ಕೊಂಬರೋದಾಗಲ್ಲ ರೋಡ್ನಲ್ಲಿ, ಬೈಕ್ನಾಗ. ಆ ಬೈಕ್ನ ಆಟೋದವ್ರನ್ನ ಬರೋದು ಅಲ್ಲೇ ನಿಂದಿರಿಸ್ಬಿಡ್ತೀವಿ, ಧಾರವಾಡ ಅಲ್ಲಿ ಹೆಂಗೆ ಬರ್ತೀವಿ ಇಲ್ಲೇ ನಿಂದಿಸ್ಬಿಡ ಹಂಗದ ನೋಡ ರೋಡು. ಬೇಸಿರೋನೆಲ್ಲ ಕಿತ್ತಾರ, ಇಂಥ ರೋಡ್ ಮಾಡೋದಲ್ಲ. ಬೇಸಿದ ರೋಡ್ ಎಲ್ಲ ಮಾಡ್ತಾರೆ ಇಂಥ ರೋಡ್ ಮಾಡುವಲ್ರಿ. ನೋಡ್ರಿ ನೀವು ನೋಡ್ರಿ ಚೇಂಬರ್ ಎಂತೆಂಥ ಚೇಂಬರ್ ಅದ ನೋಡಲ್ಲೇ, ಚೇಂಬರ್ಗಳು ಆ ಚೇಂಬರ್ನಾಗ ಆಟೋಗಳು ಬರ್ತಾವ, ಯಾರ್ಯಾರು ಆರಾಮಿಲ್ದಾರ ಹಚ್ಕೊಂಡು ಹೋಗಕ್ಕೆ ಬರೋದಿಲ್ಲ, ಕುಣಿಸ್ಕೊಂಡು ಬರೋದು ಹಂಗದ ರೋಡ್ಗಳು. ಅದು ಮೇನ್ ರೋಡ್ಗೆ ಕಾಣಿಸ್ತೈತಿ. ಬಿಡಪ್ಪ ಎಲ್ಲೋ ಸೈಡ್ಗೆ ಐತೆ ಕಾಣಲ್ಲ ಅನ್ನಂಗಿಲ್ಲ ಏನಿಲ್ಲ, ಅವ್ರಿಗೆ ನೋಡೋರಿಗೆ ಅಸಹ್ಯ ಅನ್ಸಲ್ಲ. ಹಿಂಗೆಲ್ಲ ಹಂಗೈತೆ ಸೇಮ್ ಎಲ್ಲ ಸೇಮ್ ಅದು, ಯಾವ ಇದು ಚೆನ್ನಾಗದ ಎಲ್ಲ ಥರ. ಏನಪ್ಪ ನಿನ್ನ ಅಭಿಪ್ರಾಯ ಏನಪ್ಪ? ರೋಡ್ ಚೆನ್ನಾಗಿ ಸಾಕಷ್ಟೇ. ಒಟ್ಟು ರೋಡ್ ಮಾಡ್ಬೇಕು.